ಸೌಜನ್ಯ ಹೋರಾಟಗಾರ ಜಯಂತ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾದಂತಹ ಒಂದು ದೂರು ದಾಖಲಾಗಿದೆ. ಸೌಜನ್ಯ ಹೋರಾಟಗಾರ ಜಯಂತ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ ಅವರ ಮೇಲೆ. ಜಯಂತ್ ವಿರುದ್ಧ ಸುಮುಟೋ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಸೌಜನ್ಯ ಪರ ಹೋರಾಟಗಾರ ಅಂತ ಗುರುತಿಸಿಕೊಂಡಿದ್ರು. ತಿಮರೋಡಿ ಗಡಿಪಾರು ವಿಚಾರದಲ್ಲಿ ತಪ್ಪು ಸಂದೇಶವನ್ನು ಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು. ಇದೇ ವಿಚಾರವಾಗಿ ಜಯಂತ್ ವಿರುದ್ಧ ಈಗ ಸ್ವಯಂ ಪ್ರೇರಿತವಾದಂತಹ ಒಂದು ದೂರನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಬೆಳ್ತಂಗಡಿಯ ಪೊಲೀಸರು ಹೀಗಂತ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸುಮುಟೋ ಕೇಸನ್ನು ಹಾಕಿದ್ದಾರೆ ಅವರ ಮೇಲೆ. ಯಾಕಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇನಿದ್ದಾರೆ ಅವರೊಂದು ಗಡಿಪಾರು ಆಗಿದ್ರು. ಆ ಒಂದು ವಿಚಾರದಲ್ಲಿ ಒಂದು ತಪ್ಪು ಸಂದೇಶವನ್ನು ಸಾರ್ತಾ ಇದ್ದಾರೆ ಅಂತ ಹೇಳಿ ಈಗ ಈ ಒಂದು ಕೇಸ್ ಆಗಿರುವಂಥ ತಿಮರೋಡಿ ಗಡಿಪಾರು ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಜಯಂತ್ ಹೇಳಿದ್ರು. ಈ ವಿಚಾರವಾಗಿ ಈಗ ಅವರ ಮೇಲೆ ಒಂದು ಕೇಸ್ ದಾಖಲಾಗಿದೆ. BNS 353/1 ಮತ್ತು ಬಿ ಅಡಿಯಲ್ಲಿ ಜಯಂತ್ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಅಧಿಕಾರಿಯೊಬ್ಬರ ಹೆಸರನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸಿ ಆರೋಪ ಮಾಡಿದರು ಜಯಂತ್ ಈ ಒಂದು ವಿಚಾರವಾಗಿ. ಹೀಗಾಗಿ ವಿಡಿಯೋ ಮೂಲಕ ಜನರಿಗೆ ತಪ್ಪು ಸಂದೇಶವನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಈಗ ಅವರ ಮೇಲೆ ಕೇಸ್ ಹಾಕಿರುವಂಥದ್ದು. ಸೌಜನ್ಯ ಪರ ಹೋರಾಟಗಾರರಾಗಿ ಜಯಂತ್ ಗುರುತಿಸಿಕೊಂಡಿದ್ರು. ಸಾಕಷ್ಟು ಬಾರಿ ಇದ್ರ ಬಗ್ಗೆ ಮಾತಾಡಿದ್ರು. ವಿಡಿಯೋಗಳಲ್ಲಿ ಕೂಡ ಬಂದು ಹೇಳಿದ್ರು ಸೌಜನ್ಯಗೆ ನ್ಯಾಯ ಸಿಗಬೇಕು ಹಾಗೆ ಹೀಗಂತ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ರು. SIT ಕೂಡ ಇವರನ್ನು ಕರೆಸಿ ತನಿಖೆ ಮಾಡಿತ್ತು ವಿಚಾರದಲ್ಲಿ ಏನು ಧರ್ಮಸ್ಥಳದ ಸುತ್ತಮುತ್ತಲಲ್ಲಿ ಆದಂತಹ ಒಂದು ಪ್ರಕರಣಗಳಾಗಿರೋದು. ಮತ್ತು ಮುಖ್ಯವಾಗಿ ಸೌಜನ್ಯಗೆ ಆಗಿರುವಂತಹ ಒಂದು ಅನ್ಯಾಯದ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇವರು ಹೋರಾಟವನ್ನು ಮಾಡ್ತಾ ಇದ್ರು, ಕಾಣಿಸ್ಕೊಳ್ತಾ ಇದ್ರು. ಈಗ ಇವರಿಗೆ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಇವರ ಮೇಲೆ ಸ್ವಯಂ ಪ್ರೇರಿತವಾದಂತಹ ಒಂದು ದೂರನ್ನು ದಾಖಲಿಸಿಕೊಂಡಿದ್ದಾರೆ ಬೆಳ್ತಂಗಡಿಯ ಪೊಲೀಸರು. ಮಹೇಶ್ ಶೆಟ್ಟಿ ತಿಮರೋಡಿಯವರ ಒಂದು ವಿಚಾರದಲ್ಲಿ, ಅವರ ಗಡಿಪಾರು ಆದಂತಹ ವಿಚಾರದಲ್ಲಿ ಇವರು ಮಾತನಾಡಿದ್ರು. ಜನರಿಗೆ ಒಂದು ತಪ್ಪು ಸಂದೇಶವನ್ನು ಕೊಟ್ಟಿದ್ರು ಅಂತ ಹೇಳಿ ಮಾತು ಕೇಳಿ ಬಂದಿತ್ತು. ಅದೇ ವಿಚಾರವಾಗಿ ಇವರ ಮೇಲೆ ಈಗ ಅಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳ್ತಂಗಡಿಯ ಒಂದು ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇವರ ಮೇಲೆ ಸುಮುಟೋ ಕೇಸ್ ಅನ್ನು ಹಾಕಿರುವಂಥದ್ದು ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.